ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಿಲ್ಲ, ಇವತ್ತು ಕಡಲೆಪಪ್ಪು ಹಾಕ್ಬಿಟ್ಟು ದೋಸೆಗೆ ತಿನ್ನೋಕ್ಕೆ ಚಟ್ನಿ ಮಾಡ್ತಾಯಿದ್ದೀನಿ. ಇಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಬಿಡ್ಬೇಕು, ನೀರು ಏನು ಹಾಕದೆ ಪೌಡರ್ ಮಾಡ್ಕೊಂಡು, ಆಮೇಲೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಇಂಗು, ಉಪ್ಪು, ನೀರು ಅದಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಫಸ್ಟ್ ಪೌಡ್ರ್ ಮಾಡ್ಕೊಬರ್ತೀನಿ. ಪೌಡರ್ ಆಯಿತು. ಈಗ ಸ್ವಲ್ಪ ತೆಂಗಿನಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ತೋರಿಸ್ತೀನಿ, ಒಂದು ಸ್ವಲ್ಪ ಹಾಕ್ತೀನಿ. ಈಗ ಒಂದೇ ಒಂದು ಕರ್ಬೇವಿನ ಸೊಪ್ಪು, ಇಷ್ಟು ಕೊತ್ತಂಬರಿ ಸೊಪ್ಪು, ಒಂದು 6-7 ಹಸಿಮೆಣಸಿನ್ಕಾಯಿ, ಉಪ್ಪು, ಇಷ್ಟು ತೆಂಗಿನಕಾಯಿ ಅರ್ಧ ಕಪ್ ಅಷ್ಟಿದೆ ತುರಿದಿರೋದು, ಒಂದು ಸ್ವಲ್ಪ ಇಂಗು, ಶುಂಠಿ ಪೇಸ್ಟು ಸ್ವಲ್ಪ ಅಷ್ಟೇ. ಇದು ಹುಣಸೆ ಹಣ್ಣು ಇಷ್ಟು ತೊಗೊಳ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಲಿ ಹಾಕ್ತೀನಿ. ಇವಾಗ ಗ್ರೈಂಡ್ ಮಾಡಬೇಕು, ಇನ್ನೊಂದು ಚೂರು ನೀರು ಹಾಕ್ಬಿಟ್ಟು. ಒಗ್ಗರಣೆ ಜೊತೆಲಿ ಅದನ್ನು ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡಾಯಿತು. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಟ್ನಿ ರೆಡಿ ಆಯ್ತು. ಇವಾಗ ದೋಸೆ ಜೊತೆಲಿ, ಚಪಾತಿ ಜೊತೆ, ಪೂರಿ, ಇಡ್ಲಿ, ಸೆಟ್ ದೋಸೆ, ಆ ಥರದ್ದು ಯಾವುದೇ ಇದ್ರೂ ಅದ್ರ ಜೊತೆಲಿ ತಿನ್ಬೋದು. ಚೆನ್ನಾಗಿರುತ್ತೆ. ಮಾಡ್ಕೊಳ್ತೀನಿ. ಬಜ್ಜಿ, ಬೋಂಡ ಆ ಥರ ಯಾವುದಕ್ಕಾದರೂ ಓಕೆ. ಎಂಜಾಯ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಓಕೆ, ಬಾಯ್.